ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಮ್ಮ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಜೊತೆಗೆ ನಾನು ಬಂದಿದ್ದೀನಿ ಫ್ರೆಂಡ್ಸ್. ಈಗ ಎಲ್ಲೆಡೆ ಸಿಲಿಂಡರ್ ಜಾಸ್ತಿ ರೇಟ್ ಆಗಿದೆ, ಕೊನೆಗೆ ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ, ಯುದ್ಧದ ಭೀತಿ ಇದೆ ಅಂದ್ಕೊಂಡು ನಾವು ಎಲ್ಲ ಕಡೆ ನ್ಯೂಸ್ ಪೇಪರಲ್ಲಾಗಿರ್ಬೋದು, ಎಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಯಾವುದನ್ನು ಓಪನ್ ಮಾಡಿದ್ರೂ ಕೂಡ ಎಲ್ಲ ಕಡೆ ಹರಿದಾಡ್ತಿರೋ ನ್ಯೂಸ್ ಇದೇನೆ. ಎಲ್ಲೂ ಕೂಡ ಸಿಲಿಂಡ್ರ್ ಸಿಗ್ತಾ ಇಲ್ಲ. ಕೆಲವ್ರು ಹೇಳ್ತಾರೆ ಸಿಲಿಂಡ್ರ್ ಬುಕ್ ಆಗ್ತಾ ಇಲ್ಲ, ನಮ್ಮದು KYC ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು? ಈಗ ನಮಗೆ ಸಿಲಿಂಡರ್ ಸಿಕ್ಕೇ ಇಲ್ಲಪ್ಪ, ಇರೋ ಅಷ್ಟು ದಿನ ನಾವು ಯೂಸ್ ಮಾಡ್ಕೊಬೋದು, ಆಮೇಲೆ ಏನು ಮಾಡೋದು? ಹೇಗೆ ಅಡುಗೆ ಮಾಡೋದು? ಹೋಟೆಲ್ಗಳೆಲ್ಲ ಬಂದಾಗ್ತಾ ಇದೆ. ಎಷ್ಟು ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಬಂದಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನ್ಯೂಸ್ ಚಾನಲಲ್ಲಿ ನೋಡಿದ್ದೀವಿ, ಹೌದಲ್ವಾ? ಈಗ ನಾವು ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬಹುದು? ನಾವೀಗ ಸೌದೆ ಒಲೆಯಲ್ಲಿ, ಆವಾಗಿನ ಕಾಲದ ಸೌದೆ ಒಲೆಯನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂದರೆ ಅದಕ್ಕೆ ಬೇಕಾಗಿರೋ ಜಾಗಗಳೆಲ್ಲ ಸಿಟಿಗಳಲ್ಲಿ ಇರೋದಿಲ್ಲ. ಅಂದರೆ ಅದಕ್ಕೆ ಬೇಕಾಗಿರೋ ಸವಲತ್ತು, ಜಾಗ ಅನ್ನೋದಕ್ಕಿಂತ ಅದಕ್ಕೆ ಬೇಕಾಗಿರೋ ಸವಲತ್ತುಗಳಾಗಿರ್ಬೋದು. ಒಲೆ ಈಗೇನಾದ್ರು ಕಬ್ಬಿಣದ್ದು ಸಿಕ್ಬಿಡ್ಬೋದು, ಅದಕ್ಕೆ ಕಟ್ಟಿಗೆ, ಏನೇನೋ ಅದಕ್ಕೆ ಬೆಂಕಿ ಹಚ್ಚಲಿಕ್ಕೆ ಎಲ್ಲ ಅದ್ರ ಉಪಕರಣಗಳು, ಆ ರೀತಿದೆಲ್ಲ ಸಿಗೋದು ಮತ್ತು ಅದೊಂಥರ ಬೇರೆ ಥರ ಕಷ್ಟ ಆಗಿಬಿಡುತ್ತೆ. ಇನ್ನೊಂದು ಏನು ಮಾಡಬೇಕಪ್ಪ, ನಾವು ಸಿಲಿಂಡ್ರನ್ನೇ ಯೂಸ್ ಮಾಡ್ತೀವಿ ಅನ್ನೋರಿಗೆ ಇವತ್ತೊಂದು ಟಿಪ್ಸು. ನೀವು ಏನು ಮಾಡ್ಬೋದು ಅಂತಂದರೆ ಫ್ರೆಂಡ್ಸ್, ಸಿಲಿಂಡ್ರನ್ನೇ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ದೊಡ್ಡ ಪಾತ್ರೆಯಲ್ಲಿ ನೀವು ಅಡುಗೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಸಣ್ಣ ಗಾತ್ರ, ನಾವೀಗ ಅರ್ಧ ಲೀಟ್ರ್ ಹಾಲನ್ನು ಕಾಯಿಸ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಅರ್ಧ ಲೀಟ್ರ್ ಹಾಲಿಗೆ ನಾವು ದೊಡ್ಡ ಪಾತ್ರೆಯನ್ನು ಇಟ್ಬಿಟ್ರೆ ಪಾತ್ರೆ ಕಾದು ಹಾಲು ಕಾಯೋ ಅಷ್ಟೊತ್ತಿಗೆ ತುಂಬ ಗ್ಯಾಸು ಖರ್ಚಾಗತ್ತೆ. ಅದಕ್ಕಾಗಿ ನಾವು ಅರ್ಧ ಲೀಟರ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಪಾತ್ರೆಯನ್ನು ತೊಗೊಬೇಕು. ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರೋದು ಫ್ರೆಂಡ್ಸ್. ಈಗ ಹೀಗೇ ಬೇರೆ ಬೇರೆ ಇದನ್ನೆಲ್ಲ ಯೂಸ್ ಮಾಡೋ, ದೊಡ್ಡ ದೊಡ್ಡ ಪಾತ್ರೆಗಳನ್ನು ಯೂಸ್ ಮಾಡೋ ಬದಲು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ. ಈಗ ಮನೆಯಲ್ಲಿ ಇರೋರೇ ಒಬ್ಬರು ಇಬ್ಬರು ಆಗಿರ್ತಾರೆ, ಅವರಿಗೆ 5 ಲೀಟ್ರ್ ಕುಕ್ಕರು, 7 ಲೀಟ್ರ್ ಕುಕ್ಕರನ್ನು ತಗೊಂಡ್ರೆ ಆ ಕುಕ್ಕರಲ್ಲಿ ಅನ್ನ ಆಗೋ ಅಷ್ಟೊತ್ತಿಗೆ ಎಷ್ಟು ಗ್ಯಾಸ್ ಖಾಲಿ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಅದಕ್ಕಾಗಿ ನಾವು ಸಣ್ಣ ಕುಕ್ಕರನ್ನು ಯೂಸ್ ಮಾಡಿಕೊಂಡು ನಾವು ಅಡುಗೆಯನ್ನು ಮಾಡೋದ್ರಿಂದ ತುಂಬ ನಾವು ಉಳಿಸ್ಬಹುದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಮತ್ತು ನಾವು ಫ್ರಿಜ್ಜಿಂದ ಏನೋ ಒಂದು ಐಟಮನ್ನು ತೆಗಿತೀವಿ, ಫ್ರಿಜ್ಜಿಂದ ತೆಗೆದು ಡೈರೆಕ್ಟಾಗಿ, ಈಗ ಹಾಲನ್ನೇ ತೊಗೊಂಡ್ರೆ ಹಾಲನ್ನು ಡೈರೆಕ್ಟಾಗಿ ಫ್ರಿಜ್ಜಿಂದ ಪ್ಯಾಕೆಟನ್ನು ತೆಗೆದು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟು ಕಾಸಲಿಕ್ಕೆ ಇಡ್ತೀವಿ ಅಂತಂದರೆ ಎಷ್ಟು ಆ ನಾರ್ಮಲ್ ಟೆಂಪ್ರೇಚರಿಗೆ ಹಾಲು ಬರಬೇಕಾಯಿತು. ಆ ನಂತರ ಅದು ನಮಗೆ ಕಾಯೋ ಅಷ್ಟೊತ್ತಿಗೆ ಎಷ್ಟು ಹೊತ್ತಾಗುತ್ತೆ, ಅಲ್ಲದೆ ಎಷ್ಟು ಗ್ಯಾಸ್ ಖರ್ಚಾಗುತ್ತೆ ಅಲ್ವಾ ಫ್ರೆಂಡ್ಸ್? ನೋಡಿ, ಇದೆಲ್ಲ ಒಂದು ರೀತಿ. ಆಮೇಲೆ ನಮಗೆ ಏನಾದರೂ ಅವಕಾಶ ಇದ್ದರೆ ನಾವು ಇಂಡಕ್ಷನ್ ಸ್ಟೌವನ್ನು, ಕರೆಂಟ್ ಸ್ಟವ್ಗಳನ್ನು ಉಪಯೋಗ ಮಾಡ್ಕೊಬೋದು. ಇಂಡಕ್ಷನ್ ಸ್ಟವ್ವಿಗೆ ನಾರ್ಮಲ್ ಇಂಡಕ್ಷನ್ ಬೇಸಿನ ಪಾತ್ರೆಗಳೇ ಬೇಕು ಅನ್ನೋದು ಏನೂ ಇಲ್ಲ. ನಾರ್ಮಲ್ ಸ್ಟೀಲ್ ಪಾತ್ರೆ ಆದರೆ ಸಾಕು, ನಮ್ಮ ಇಂಡಕ್ಷನ್ ಸ್ಟವ್ ಮೇಲೆ ಬರುತ್ತೆ. ನಮಗೆ ಅದರೊಳಗಡೆ ನಾವು ನಮಗೆ ಬೇಗನೆ ಕೂಡ ಅಡುಗೆನೂ ಕೂಡ ಆಗುತ್ತೆ. ಅದಕ್ಕಾಗಿ ನಾವು ಸಿಲಿಂಡರಿನ ಜೊತೆಗೆ ನಾವು ಇಂಡಕ್ಷನನ್ನು ಯೂಸ್ ಮಾಡಿದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ನಾವು ಸಿಲಿಂಡ್ರನ್ನ ಬಳಕೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಹೋದರೆ ನಮಗೆ ತನ್ನಂತಾನೇ ಇಂಡಕ್ಷನ್ ಸ್ಟವ್ಗಳೆಲ್ಲ ಯೂಸ್ ಮಾಡಲಿಕ್ಕೆ ಬರುತ್ತೆ. ನೀವು ಇಂಡಕ್ಷನ್ ಸ್ಟವ್ವಿನ ಮತ್ತೆ ಹೊಸದಾಗಿ ತೊಗೊಬೇಕು, ಇನ್ವೆಸ್ಟ್ ಮಾಡಬೇಕು ಅಂತೆಲ್ಲ ಇದ್ದವ್ರು ಏನು ಮಾಡಿ ಅಂತಂದರೆ, ನಾವು ಫ್ರಿಜ್ಜಿಂದ ತೆಗೆದ ತಕ್ಷಣದಲ್ಲಿ ಅದನ್ನು ಕಾಯಲಿಕ್ಕೆ ಇಡೋದು, ಬೇಯಿಸಲಿಕ್ಕೆ ಇಡೋದು, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನಾವು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅದನ್ನು, ನಾವು ಫ್ರಿಜ್ಜಿಂದ ತೆಗೆದ ಹಾಲೇ ಅಂದ್ಕೊಳ್ಳಿ, ನಾರ್ಮಲ್ ಟೆಂಪ್ರೇಚರಲ್ಲಿರೋ ನೀರಿನ ಪಾತ್ರೆಗೆ ಆ ಹಾಲಿನ ಪ್ಯಾಕೆಟ್ ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಟೆಂಪ್ರೇಚರಿಗೆ ಬಂದ್ಬಿಟ್ಟಿರುತ್ತೆ. ಸೊ ನೀವೇನು ಮಾಡಬೇಕು, ತಕ್ಷಣ ಯೂಸ್ ಮಾಡಿ, ಸಿಲಿಂಡ್ರನ್ನ ಜಾಸ್ತಿ ಖರ್ಚು ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡ್ಬೋದು. ನಾನು ಹಾಲಿಂದು ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ, ಬಟ್ ಅದು ಉಪಯುಕ್ತವಾದದ್ದು. ಅಂದರೆ ನಾವು ನಾರ್ಮಲ್ಲಾಗಿ ಕಾಫಿ ಮಾಡಬೇಕು ಅಂದ ತಕ್ಷಣ ಫ್ರಿಜ್ಜಿಂದ ತೆಕ್ಕೊತೀವಿ, ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಬಿಡ್ತೀವಿ. ಆ ರೀತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ.
ಆನಂತರ ಏನು ಅಂತಂದರೆ ಸಣ್ಣ ಸಣ್ಣ ಪಾತ್ರೆಗಳನ್ನು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪ್ಯಾನಿಕ್ ಆಗಲಿಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಚೇಂಜಸ್ಗಳು ನಮ್ಮ ಲೈಫಲ್ಲಿ ತುಂಬ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತಂದೇ ತರುತ್ತೆ. ಸದ್ಯಕ್ಕಂತೂ ಕರೆಂಟ್ ಬಿಲ್ಲು ಫ್ರೀ ಆಗಿದೆ, ಅದಕ್ಕಾಗಿ ಜಾಸ್ತಿ ಇಂಡಕ್ಷನ್ ಸ್ಟವನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಜಾಸ್ತಿ ನಿಮಗೆ ಯೂಸ್ ಮಾಡೋದು ತುಂಬ ಈಸಿ ಆಗಿದೆ. ನೀವು ನಿಮಗೇನಾದ್ರು ಇಂಡಕ್ಷನ್ ಸ್ಟವನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ನಿಮಗೇನಾದ್ರು ವಿಡಿಯೋ ಬೇಕಾದರೆ ನೀವು ಕೇಳಿ, ನಾನು ಡೀಟೇಲಾಗಿ ಇಂಡಕ್ಷನ್ ಸ್ಟವನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಫ್ರೆಂಡ್ಸ್, ನೀವೆಲ್ಲ ಹೇಗೆ ಸಿಲಿಂಡ್ರನ್ನು ಸೇವ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರ್ಯಾರು ಸಿಲಿಂಡ್ರನ್ನು ಬುಕ್ ಮಾಡಿ ಸಿಲಿಂಡ್ರ್ ಬುಕ್ ಆಗ್ತಾ ಇಲ್ಲ ಅಂಥವ್ರು ಕೂಡ ಕಾಮೆಂಟಲ್ಲಿ ತಿಳಿಸಿ. ಅಂದರೆ ಯಾರ್ಯಾರಿಗೆ ಸಿಕ್ಕಿದೆ, ಯಾರಿಗೆ ಎಷ್ಟು ದಿನಕ್ಕೆ ಸಿಲಿಂಡ್ರು ಮನೆಗೆ ಬಂದು ತಲುಪ್ತಾ ಇದೆ ಅನ್ನೋದು ಕೂಡ ಎಲ್ಲರಿಗೂ ಕೂಡ ವಿಷಯ ಮುಟ್ಟಿಸಿದ ಹಾಗೆ ಆಗುತ್ತೆ. ಫ್ರೆಂಡ್ಸ್, ನಾನು ಇಂಡಕ್ಷನ್ ಸ್ಟವನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅದರಿಂದ ಇಂಡಕ್ಷನ್ ಸ್ಟವನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸಿಲಿಂಡರು 2 ತಿಂಗಳಿಗೆ ಖರ್ಚಾಗೋದು 1 ತಿಂಗಳು ಎಕ್ಸ್ಟ್ರಾ ಬರುತ್ತೆ. ನೀವು ಅದಕ್ಕೆ ಆ ರೀತಿಯಾಗಿ ನೀವು ಸಿಲಿಂಡ್ರನ್ನು ಸೇವ್ ಮಾಡ್ಬೋದು. ಈಗ ಕರೆಂಟ್ ಅಂತೂ ಹೇಗೂ ಫ್ರೀ ಇದೆ, ಸೊ ನೀವು ಆ ರೀತಿಯಾಗಿ ನಿಮ್ಮ ಸಿಲಿಂಡ್ರನ್ನು ನೀವು ಸೇವ್ ಮಾಡ್ಕೊಳ್ಳಿ. ನೀವು 2 ತಿಂಗಳು ಮುಂದೆ ಹೋದರೆ ಇನ್ನು ನಿಮಗೆ ನೆಕ್ಸ್ಟು ಸಿಲಿಂಡ್ರ್ ಬುಕ್ ಮಾಡಬೇಕಾದ್ರೆ ಎಲ್ಲ ಪರಿಸರದ ಎಲ್ಲ ಇದು ಕೂಡ ತಿಳಿಯಾಗಿರ್ಬೋದು, ಯುದ್ಧದ ಭೀತಿ ಕೂಡ ಕಡಿಮೆ ಆಗಿರಬಹುದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಅನಿಸಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಯಾವ ರೀತಿಯಾಗಿ ಸೇವ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ಹೀಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ. ಹಾಗೆ ನೀವೇನಾದ್ರು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ಈ ವಿಡಿಯೋವನ್ನು ನೋಡ್ತಾ ಇದ್ದಿದ್ರೆ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ. ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ನೀವು ಇಂಡಕ್ಷನ್ ಸ್ಟವನ್ನು ತೊಗೊಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದಷ್ಟು ಇಂಡಕ್ಷನ್ ಸ್ಟೌವಿನ ಲಿಂಕನ್ನು ಹಾಕಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆನ್ಲೈನಿಗೆ ಹೋಗುತ್ತೆ, ಅಂದರೆ ಫ್ಲಿಪ್ಕಾರ್ಟಿಗೆ ಹೋಗುತ್ತೆ. ಅದರಿಂದ ನೀವು ನಿಮಗೆ ಇಷ್ಟವಾದ ನಿಮ್ಮ ಬಡ್ಜೆಟ್ಟಿಗೆ ತಕ್ಕಂತೆ ನೀವು ಇಂಡಕ್ಷನ್ ಸ್ಟವನ್ನು ತೊಗೊಬೋದು. ತುಂಬ ಚೆನ್ನಾಗಿ ಬರೋದ್ರಲ್ಲಂತೂ ಡೌಟೇ ಇಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.